ಈಡನ್ ವಾಟರ್ ಫಾಲ್ಸ್ ಕೇರಳದಲ್ಲಿ ಕೊಟ್ಟಿಯೂರಿಗೆ ನಿಯರೆಸ್ಟ್ ಪ್ಲೇಸು ತೋರಿಸ್ತಾ ಇದ್ದೀವಿ ನೋಡಿ. ನಾವು ಮಾನಂದವಾಡಿ ದಾಟಿದ ಮೇಲೆ ಕೊಟ್ಟಿಯೂರಿಗೆ ರೈಟು ಕಟ್ ಆಗ್ತೀವಿ. ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಲೆಫ್ಟ್ ಕಟ್ ಆದರೆ ಈ ರೋಡ್ ಸಿಗುತ್ತೆ. ಈ ರೋಡಲ್ಲಿ ಬಂತು ಅಂದರೆ ಸೂಪರಾಗಿರೋ ವ್ಯೂ. ಏನ್ರಿ ಇರೋದು ವ್ಯೂಸು, ಯಪ್ಪ ಅದು ಮಳೆ ಆಗಿರೋದಕ್ಕೆ ಅದಕ್ಕೂ ಸಖತ್ತಾಗಿದೆ. ಅದು ಅಲ್ಲದೆ ಮಧ್ಯೆ ಹನಿ ಆಗ್ತಾಯಿದೆ, ಸೂಪರಾಗಿದೆ ಕಣ್ರಿ. ಇಲ್ಲಿ ರೈಟು ಕಟ್ ಆದರೆ ಒಂದು ಸ್ವಲ್ಪ ದೂರ ಹೋಗ್ತು ಅಂದರೆ ಅಲ್ಲಿ ತಿರ್ಗಾ ಲೆಫ್ಟು ಕಟ್ ಆಗ್ತೀವಿ. ಸೊ ಅದೇನೇ ಆ ರೋಡು ನಮ್ಗೆ ಸಿಗೋದು. ಇದಂತೂ ನೋಡಿ ಆಫ್ ರೋಡಿಂಗ್ ರೀತಿಯೇ ಮಾಡಬೇಕು. ಒಂದಷ್ಟು ದೂರ ಸ್ವಲ್ಪ ಚೆನ್ನಾಗಿದೆ ರೋಡು, ಅದಾದಮೇಲಂತೂ ಯಪ್ಪ ಆಫ್ ರೋಡಿಂಗ್ ರೀತಿಯೇ ಅನಿಸುತ್ತೆ. ಯಾಕೆಂದರೆ ಆ ಕಡೆ ಬಾಣಾಸುರ ಹಿಲ್ಸ್ಗಳು ಸಖತ್ತಾಗಿ ಕಾಣಿಸ್ತಾ ಇದೆ. ನೋಡೋಕ್ಕಂತೂ ಕಣ್ಣಿಗೆ ಒಂದು ಆನಂದ. ಸ್ವಲ್ಪ ದಿನ ಹಿಂದೆ ಇಲ್ಲಿ ನೀರಿರಲಿಲ್ಲ, ಇವಾಗ ಮಳೆ ಶುರು ಆದಮೇಲೆ ನೀರು ಶುರುವಾಗಿದೆ. ಮೇ ತಿಂಗಳಲ್ಲಿ ಹೆಚ್ಚು ಕಡಿಮೆ ನೀರಿರಲ್ವಂತೆ. ನೋಡ್ಕೊಂಡು ಬರಬೇಕು ಬರೋರು. ಇಲ್ಲಿ 9ರಿಂದ ಸಂಜೆ 5, ಅದಾದಮೇಲೆ ಬಿಡೋಲ್ಲ. ಟಿಕೆಟ್ ತಗೊಂಡಿದ್ದೀವಿ. ಒಬ್ಬರಿಗೆ 65 ರೂಪಾಯಿ ಅಡಲ್ಟ್ಸ್ಗೆ, ಮಕ್ಕಳಿಗೆ 35 ರೂಪಾಯಿ. ವಾಟರ್ ಫಾಲ್ ಅಂದರೆ ಪ್ರಪಾತಕ್ಕೆ ಇಳಿಸ್ತಾ ಇದ್ದಾರೆ. ಕಿಲ್ದು ಮೇಲೆ ಕತ್ತಾ ಇರ್ಬೇಕಾದ್ರೆ ಬಂತು ನೋಡಿ ವಾಟರ್ ಫಾಲ್ಸು. ಮತ್ತೆ ಕೋಲ್ಡ್ ವಾಟರ್ ತುಂಬ ಕೋಲ್ಡ್ ಇದೆ, ಹೊರಿತಾ ಇದೆ. ಅವರಂತೂ ನೀರಿಗೆ ಇಳಿತಾ ಇಲ್ಲ. ಸ್ವಲ್ಪ ಜನ ಬರ್ತಾ ಇದ್ದಾರೆ. ಅವರು ಬಂದು ಆಟ ಆಡ್ತಾ ಇಲ್ಲ, ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದಲ್ಲಿ ನಮ್ಮಿಬ್ಬರಿಗೆ ಸುಮಾರು ಹೊತ್ತು ಆಟ ಆಡ್ತಿದ್ವಿ. ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಟ ಆಡ್ತಾ ಇರೋದು ನಾವು. ಯಾರೂ ಬರ್ತಾ ಇಲ್ಲ ನೋಡಿ. ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಿನಲ್ಲಿ ನೇಚರ್ ಥೆರಪಿ. ಕೋಲ್ಡ್ ವಾಟರಲ್ಲಿ ಮುಳುಗ್ತಾ ಇರೋದು ಅದು ಕೂಡ ದೇಹಕ್ಕೆ ಒಂದು ಒಳ್ಳೆಯದೇನೆ. ಭಾಗ ಏನಿದೆ ಇಲ್ಲಂತೂ 18 ಅಡಿ ಮೇಲೆ ಆಳ ಇದೆ ಅಂತೆ. ಇಲ್ಲಂತೂ ಹೋಗೋಕ್ಕಾಗಲ್ಲ. ಇದು ಇಷ್ಟಲ್ಲಿ ಮಾತ್ರ ಹೋಗ್ಬೋದಷ್ಟೇ. ಮಳೆ ಬರ್ತಾ ಇದೆ, ವಾಟರ್ ಫಾಲಲ್ಲಿ ಆಟ ಆಡ್ತಾ ಇದ್ದೀವಿ. ಹೆಲ್ತ್ ಕಂಡೀಷನ್ ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಚೆನ್ನಾಗಿದ್ದೀವಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ದರೆಯ ಕೊರಳ ಪ್ರೇಮದ ಮಾಲೆ, ಅರಿಯುವ ಒಲುಮೆಯ ಜರಿ ನೀರಿಗೆ ಪ್ರೀತಿ ಮೂಡಿದೆ. ಫಾಲ್ಸ್ ನೋಡೋಕೆ ಇದೇ ರೋಡಲ್ಲಿ ಹೋದು, ಈಗ ರೋಡೇ ಫಾಲ್ಸ್ ಆಗ್ಬಿಟ್ಟಿದೆ ನೋಡಿ ಮಳೆಯಿಂದಾಗಿ.